ಅಯ್ಯೋಯ್ಯೋ, ಇವ್ರೇನಕ್ಕೆ ಇಷ್ಟೊತ್ತಲ್ಲಿ ಕಾಲ್ ಮಾಡ್ತಾ ಇದ್ದಾರೆ? ಒಂದ್ ವೇಳೆ ಏನಾದರೂ ಪ್ರಾಬ್ಲಮ್ ಆಗಿರ್ಬೋದಾ? ರಿಸೀವ್ ಮಾಡಿ ಏನೋ ಅಂತ ಕೇಳಿಲ್ಲ ಅಂದ್ರೆ ಹುಡ್ಕೊಂಡು ಮನೆಗೆ ಬರೋದಕ್ಕೂ ಹಿಂದೆ ಮುಂದೆ ನೋಡೋದಿಲ್ಲ. ಹಲೋ, ಇಷ್ಟೊತ್ತಲ್ಲಿ ಯಾಕ್ರಿ ಕಾಲ್ ಮಾಡಿದ್ದೀರಾ? ಮನೇಲೆಲ್ಲ ಆರಾಮಾಗಿದ್ದಾರೆ ತಾನೆ? ಏನೋ ಪ್ರಾಬ್ಲಮ್ ಇಲ್ಲ ತಾನೆ? ಎಲ್ರೂ ಚೆನ್ನಾಗೇ ಇದ್ದಾರೆ, ಆದ್ರೆ ನಂಗೆ ಮಾತ್ರ ನಿದ್ದೆನೇ ಬರ್ತಿಲ್ಲ ಕೃಷ್ಣ. ಏನೋ ನಿದ್ದೆ ಬರ್ತಿಲ್ವಾ? ರೀ, ನಿಮಗ್ ನಿದ್ದೆ ಬಂದಿಲ್ಲ ಅಂದ್ರೆ ನನ್ನ ನಿದ್ದೆನೆ ಯಾಕ್ರೆ ಹಾಳು ಮಾಡ್ತೀರಾ? ಯಾಕೆ ಅಂದ್ರೆ ನನಗ್ ನಿದ್ದೆ ಬರ್ತಿರೋದಕ್ಕೆ ನೀನೇ ಕಾರಣ, ಅದಕ್ಕೆ. ಅಯ್ಯೋ, ನಾನ್ ನೋಡಿದ್ರೆ ಇಲ್ಲಿದ್ದೀನಿ. ನಾನ್ ಯಾವಾಗ ಬಂದು ನಿಮ್ ನಿದ್ದೆ ಹಾಳು ಮಾಡ್ದೆ? ಅದು ನಿನ್ನನ್ ಕನ್ಸಲ್ ಬಂದು ನನ್ನ ನಿದ್ದೆನೆಲ್ಲ ಹಾಳು ಮಾಡ್ಬಿಟ್ಟೆ. ಹೇ, ಯಾಕೆ ನಗ್ತಿದ್ಯಾ? ಅಲ್ಲ, ನೀವ್ ಹೇಳಿದ್ ಕೇಳಿ ನಗ್ದೆ ಇನ್ನೇನ್ರಿ ಮಾಡೋದು? ಅದ್ರಲ್ಲಿ ನಗು ಅಂತದ್ದೇನಿದೆ? ನೀನ್ ನಿಜ ಹೇಳು. ನಿಂಗೂ ನಾನ್ ಕನ್ಸಲ್ ಬರ್ತೀನಿ ತಾನೆ? ಏನು, ನೀವು ನನ್ ಕನ್ಸಲ್ ಬರೋದಾ? ಚಾನ್ಸೇ ಇಲ್ಲ ಬಿಡಿ. ಹಾಗಾದ್ರೆ ನೀನ್ ಇನ್ನೇನ್ ಕನ್ಸ್ ಕಾಣ್ತಿದ್ದೆ? ನಮ್ ಹೋಟ್ಲಲ್ಲಿ ಚಟ್ನಿ ರೂಪ್ತಾರ ಕನ್ಸ್ ಬೀಳ್ತಾ ಇತ್ತು. ಜನ ಎಲ್ಲ ರುಚಿ ನೋಡಿ ನಮ್ ಹೋಟ್ಲನ್ನ ತುಂಬಾ ಹೊಗಳ್ತಾ ಇದ್ರು. ಕರೆಕ್ಟ್ ಟೈಮಿಗೆ ನೀವು ಫೋನ್ ಮಾಡಿ ಎಲ್ಲ ಹಾಳು ಮಾಡ್ಬಿಟ್ರಿ. ಇಲ್ಲಿ ಇಡ್ಲಿ ಅಷ್ಟು ಸಾಫ್ಟ್ ಆಗಿರೋ ಹುಡುಗಿ ಇರ್ಬೇಕಾದ್ರೆ ನಿಂಗೆ ಕನ್ಸಲ್ ಕೂಡ ಇಡ್ಲಿದೆ ಚಿಂತೆನಾ? ಇಡ ಫೋನು. ಇರೋದನ್ನ ಹೇಳಿದ್ರೆ ಇವ್ರೇ ಕೋಪ ಮಾಡ್ಕೊಂಡ್ರು. ನನ್ಗದಿನ್ನೇನ್ ಕಾದಿದ್ಯೋ ಏನೋ. ಇವನ್ಗೆ ಸ್ವಲ್ಪನು ರೊಮ್ಯಾಂಟಿಕ್ ಆಗಿರೋದು ಗೊತ್ತೇ ಇಲ್ಲ. ಅಟ್ಲೀಸ್ಟ್ ಕ್ಯೂಟ್ ಆಗಿ ಫ್ಲರ್ಟ್ ಮಾಡೋ ಕೂಡ ಬರಲ್ಲ. ನಾನು ಇವತ್ತು ಇವನ್ನ ಹೀಗೆ ಬಿಟ್ರೆ ಜೀವನ ಪೂರ್ತಿ ಹೀಗೆ ಇರ್ತಾನಷ್ಟೆ. ಆಗ ಕೃಷ್ಣ ಅನ್ನೋ ಹೆಸರಿಗೆ ಅವಮಾನ. ನಾನೇ ಎಲ್ಲ ಸರಿ ಮಾಡ್ಬೇಕು. ಇವ್ರದ್ದೇನಿದ್ರು ನಾಳೆ ನೋಡ್ಕೊಂಡ್ರೆ ಆಯ್ತು. ಇವಾಗ ಒಳ್ಳೆ ನಿದ್ದೆ ಮಾಡೋ ಟೈಮು, ನಿದ್ದೆ ಮಾಡ್ಬಿಡೋಣ. ಏನ್ ಮಾಡ್ಲಿ? ಎಸ್, ವಿಡಿಯೋ ಕಾಲ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಅಯ್ಯೋ, ರಾತ್ರಿ ಹೊತ್ತು ದೆವ್ವಗಳು ಕಾಟ ಕೊಡ್ತವೆ ಅಂತ ಕೇಳಿದ್ದೆ. ಇವಾಗ ಇವರು ಶುರು ಮಾಡ್ಕೊಂಡ್ಬಿಟ್ರಾ? ವಿಡಿಯೋ ಕಾಲು? ಅಯ್ಯೋ, ನನಗೆ ಮೊದಲೇ ಇವ್ರ ಮುಖ ನೋಡು ಮಾತಾಡಕ್ಕೂ ಆಗಲ್ಲ. ಇವಾಗ ಕ್ಲೋಸಪ್ ಅಲ್ಲಿ ಮುಖ ಬೇರೆ ಕಾಣಿಸುತ್ತೆ. ಇಷ್ಟೊತ್ತಲ್ಲಿ ಇವ್ರಿಗೆ ಹೇಗಪ್ಪ ಮುಖ ತೋರಿಸೋದು? ಇಷ್ಟೊತ್ತಲ್ಲಿ ಯಾಕೋ ಹೆಲ್ಮೆಟ್ ಹಾಕೊಂಡಿದ್ಯಾ? ನಿನ್ನ ನೋಡಿದ ತಕ್ಷಣ ಯಾವ್ದೋ ಏಲಿಯನ್ ಅನ್ಕೊಂಡ್ಬಿಟ್ಟೆ. ಅದು ಸೇಫ್ಟಿಗಿರ್ಲಿ ಅಂತ. ಅಚ್ಚರಿ, ನೀವ್ಯಾಕೆ ಇಷ್ಟೊತ್ತಲ್ಲಿ ವಿಡಿಯೋ ಕಾಲ್ ಮಾಡಿದ್ದೀರಾ? ನೀನು ಸೇಫ್ ಆಗಿದ್ಯಾ ಅಂತ ಚೆಕ್ ಮಾಡೋದಕ್ಕೆ. ಮೊದ್ಲು ಹೆಲ್ಮೆಟ್ ತೆಗಿಯೋ. ಈಗೇನು ಹೆಲ್ಮೆಟ್ ತೆಗಿತೀಯೋ ಇಲ್ವೋ? ಈಗೇನಾದ್ರೂ ನೀನ್ ಹೆಲ್ಮೆಟ್ ತೆಗಿಲಿಲ್ಲ ಅಂದ್ರೆ ನಾನು ಈಗ್ಲೇ ಮನೆಗೆ ಬರ್ತೀನಷ್ಟೆ. ಬೇಡ ಬೇಡ. ಹೌದು, ನೀವ್ ಯಾಕೆ ಕಾಲ್ ಮಾಡಿದೀರಾ ಅಂತಾನೆ ಹೇಳಿಲ್ಲ. ಅದು ನಾನೇನೋ ಕೇಳ್ತೀನಿ, ನಿಜ ಹೇಳ್ಬೇಕು. ನಾನು ಯಾವತ್ತೂ ನಿನ್ ಕನ್ಸಲ್ ಬಂದೇ ಇಲ್ವಾ? ಅದೆಲ್ಲ ಚಾನ್ಸೇ ಇಲ್ಲ. ಇಂಥವುಗಳೆಲ್ಲ ನನ್ನ ಹತ್ರ ಬೇಡ. ಮಧ್ಯಾಹ್ನ ಏನು ಆಯ್ತು ಅಂತ ನಾನು ನೋಡಿದೀನಿ. ನಿಜ ಹೇಳೋ, ನಾನು ಯಾವತ್ತೂ ನಿನ್ ಕನ್ಸಲ್ ಬಂದಿಲ್ವಾ? ಅದು ಅದು ಅಪರೂಪಕ್ಕೆ ಬರ್ತೀರಾ? ಹೊಸು ಮದ್ವೆಗೆ ಜವಳಿ ತಂದಿದ್ವಲ್ಲ, ಅದನ್ನ ಪೂಜೆ ಮಾಡೋದಕ್ಕೆ ಇವತ್ತು ಒಳ್ಳೆ ದಿನ ಅಂತ ಪುರೋಹಿತರು ಹೇಳಿದ್ರು. ಅಯ್ಯೋ, ಮರ್ತೆ ಹೋಯ್ತು ನೋಡಮ್ಮ. ವಂಶಿ ಹತ್ರ ಹೇಳಿದ್ದೆ ಅದನ್ನ ಎತ್ತಿಡು ಅಂತ.
ತರಿಸ್ತೀನಿರು. ಅಯ್ಯೋ ಇಲ್ಲೋಡು, ಇವತ್ತು ಪೂಜೆ ಮಾಡಿ ಸೊಸೆಯಿಂದಲೇ ಕೊಡ್ಬೇಕಂತೆ. ಹೌದಾ? ಸರಿ. ವಂಶಿ ವಂಶಿ, ಆ 2 ಸೀರೆ ಎತ್ತಿಡು ಅಂತ ಹೇಳಿದ್ನಲ್ಲ, ಬೇಗ ತಗೊಂಡ್ ಬಂದ್ಬಿಡು. ಅದ್ಕೆ ಅಲ್ವೇ, ಆ ಮುದ್ಕಿಗೂ ವಸುಮತಿಗೂ ನಮ್ಮನ್ ಕಂಡ್ರೆ ಯಾಕೆ ಅಷ್ಟು ಹೊಟ್ಟೆವ್ರಿ? ಸೀರೆನು ವಂಶ ಕೈಲೇ ತಗೋತಾರೆ, ನಮ್ ಕೈಲಿ ತಗೊಳಕ್ಕಾಗಲ್ವಾ? ಕೊಡ್ಲಿ ಬಿಡಮ್ಮ. ಏನಾಯ್ತೆ ನಿನ್ಗೆ? ನಿನ್ನೆ ಸೆರಗಲ್ಲಿ ಕೆಂಡ ಇಟ್ಕೊಂಡಂಗ ಆಡ್ತಿದ್ದೆ, ಇವತ್ತು ಕೊಡ್ಲಿ ಬಿಡು ಅಂತಿದ್ಯಾ, ಯಾಕೆ? ಅದು ನೆನ್ನೆ, ಇದಿವತ್ತು. ಇವತ್ತಾದ್ರೇನು ಜ್ಞಾನೋದಯ ಆಗೋಯ್ತಾ? ಅಮ್ಮ, ನೀನ್ ಸುಮ್ನೆ ಆ ಕಡೆ ನೋಡು, ಒಂದ್ ಒಳ್ಳೆ ಡ್ರಾಮಾ ಇದೆ. ನನ್ನ ಹತ್ರ ಹೇಳ್ದೆ ಏನಾದ್ರೂ ಕೆಲ್ಸ ಮಾಡಿದ್ಯೇನೆ? ಸುಮ್ನೆ ನೋಡು. ನಿಜವಾಗ್ಲೂ? ವಂಶಿ, ಇದನ್ನ ಮಾಯ ಕೊಟ್ಬಿಡು, ಇದನ್ನ ನೀನ್ ಇಟ್ಕೋ. ಅತ್ತೆ, ಮಾಯಾ, ಏನ್ ಮಾಡ್ತಾ ಇದ್ದೀರಿ? ಬನ್ನಿ ಇಲ್ಲಿ. ಮಾಯಕ್ಕ, ತಗೊಳ್ಳಿ. ನೋಡ್ಕೊಂಡು ನಿಧಾನಮ್ಮ, ಹುಷಾರ್ ಹುಷಾರ್.